ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ದೇಶಕ್ಕೆ ತಪ್ಪು ಸಂದೇಶ ಕೊಡುತ್ತಿದ್ದಾರೆ, ಅವರನ್ನ ಸಂಸತ್ತಿನಿಂದ ಹೊರಹಾಕಬೇಕು ಎಂದು ಬಿಜೆಪಿ ನಿರ್ಣಯ ಮಂಡಿಸಿತ್ತು. ಸಂಸತ್ತಿನ ಬಜೆಟ್ ಅಧಿವೇಶನವು ಯಾವುದೇ ಆರೋಗ್ಯಕರ ಚರ್ಚೆಗೆ ದಾರಿಯಾಗದೆ ಗೊಂದಲದ ಗೂಡಾಗಿಯೇ ಮುಂದುವರೆದಿದೆ. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಎತ್ತಿದ ಜನರಲ್ ನರವಣೆಯವರ ಪುಸ್ತಕ ಭಾರತ-ಯುಎಸ್ಎ ವ್ಯಾಪಾರ ಒಪ್ಪಂದದಲ್ಲಿ ಭಾರತದ ರೈತರಿಗೆ ಮೋಸ ಮೊದಲಾದ ವಿಷಯಗಳ ಬಗೆಗೆ ಚರ್ಚೆ ಮಾಡಲು ಬಿಜೆಪಿಯು ಬಿಲ್ಕುಲ್ ತಯಾರಿಲ್ಲ. ಪ್ರಧಾನಿ ಮೋದಿಯವರು ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯ ಭಾಷಣ ಮಾಡಲೇ ಇಲ್ಲ. ಇದರ ನಡುವೆ ಕಾಂಗ್ರೆಸ್ ಸಂಸದರು ಇಲ್ಲದ ಪ್ರಧಾನಿಯವರ ಸ್ಥಾನದ ಸುತ್ತ ನೆರೆದು ಅಶಿಸ್ತು ಪ್ರದರ್ಶಿಸಿದ್ರು ಎಂದು ಬಿಜೆಪಿಯು ಸಂಸತ್ತಿನಲ್ಲಿ ಕೂಗು ಹಾಕಿದೆ. ರಾಹುಲ್ ಗಾಂಧಿಯವರು ಲೋಕಸಭೆಯ ಹೇಳಿಕೆಗಳ ಮೂಲಕ ದೇಶಕ್ಕೆ ತಪ್ಪು ಸಂದೇಶ ಕೊಡುತ್ತಿದ್ದಾರೆ, ಅವರನ್ನ ಲೋಕಸಭೆಯಿಂದ ವಜಾ ಮಾಡಬೇಕು ಎಂದು ಬಿಜೆಪಿ ಸಂಸದ ಹೇಳಿದ್ರು. ಅದರಂತೆ ಬಿಜೆಪಿ ಸಂಸದರು ಲೋಕಸಭೆಯಲ್ಲಿ ಒಂದು ನಿರ್ಣಯ ಮಂಡಿಸಿದ್ದಾರೆ. ಸ್ಪೀಕರ್ ಓಂ ಬಿರ್ಲಾ ಅವರು ತಾರತಮ್ಯ ನೀತಿ ಅನುಸರಿಸಿದ್ದಾರೆ ಎಂದು ಪ್ರತಿಪಕ್ಷಗಳು ಆಪಾದಿಸಿವೆ ಮತ್ತು ಅವರ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯ ಮಂಡಿಸಿವೆ. ಬಿಜೆಪಿಗೆ ಸಂಸತ್ತಿನಲ್ಲಿ ಬಹುಮತ ಇಲ್ಲದಿದ್ದರೂ ಎನ್ಡಿಎಗೆ ಸ್ಪಷ್ಟ ಬಹುಮತ ಇರುವುದರಿಂದ ಸ್ಪೀಕರ್ ವಿರುದ್ಧ ಕ್ರಮ ಅಸಾಧ್ಯ ಎಂಬುದು ಸಂಸತ್ ವಲಯದ ಮಾತು. ಅಲ್ಲದೆ ಎಲ್ಲ ಪ್ರತಿಪಕ್ಷಗಳವರು ಸೇರಿ ಕೆಲಸ ಮಾಡುತ್ತಿಲ್ಲ. ರೈತರ ಸಮಸ್ಯೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ರಾಹುಲ್ ಗಾಂಧಿಯವರು ಮತ್ತೆ ವಿಷಯ ಎತ್ತಿದ್ರು. ಪ್ರತಿಪಕ್ಷಗಳವರು ಅದಕ್ಕೆ ದನಿ ಕೂಡಿಸಿದ್ದಾದರೂ ಬಿಜೆಪಿಯು ಸುತರಾಂ ಚರ್ಚೆಗೆ ಅವಕಾಶ ನೀಡಲಿಲ್ಲ.